ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಚಿನ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವಾಗ ರೈಲ್ವೆ ಇಲಾಖೆಯಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಆ ನೋಟಿಫಿಕೇಶನ್ ಏನಪ್ಪಾ ಅಂತಂದ್ರೆ RRB ಗ್ರೂಪ್ ಡಿ ಹುದ್ದೆಗಳನ್ನು ಕರೆದಿದ್ದಾರೆ. ಎಷ್ಟು ಕರೆದಾರಪ್ಪ ಅಂತಂದ್ರೆ 22,000 ಪೋಸ್ಟ್ಗಳು ಅಧಿಕ ಕರೆದಿದ್ದಾರೆ RRB ಗ್ರೂಪ್ ಡಿ ಹುದ್ದೆಯಲ್ಲಿ, ನೋಡ್ಬೋದು ನೀವು. ಅದೇ ರೀತಿಯಾಗಿ ಇದಕ್ಕೆ ಡೇಟ್ಸ್ ಯಾವಾಗ ಚಾಲು ಆಗುತ್ತಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಅದೇ ರೀತಿಯಾಗಿ ಇವು ಡಾಕ್ಯುಮೆಂಟ್ಸ್ಗಳು ಏನೇನು ರಿಕ್ವೈರ್ಡ್ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ, ಹಾಗಾಗಿ ಎಲಿಜಿಬಿಲಿಟಿ ಡೀಟೇಲ್ಸ್ ಏನೇನಿದೆ, ಅದೇ ರೀತಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಏಜ್ ರಿಲ್ಯಾಕ್ಷನ್ ಏನಿರುತ್ತೆ, ಹಾಗೆ ಸಿಲೆಬಸ್ಗಳು ಏನಿರುತ್ತೆ, ಇದೆಲ್ಲ ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ಒನ್ ಬೈ ಒನ್ ತಿಳಿಸ್ಕೊತಾ ಹೋಗ್ತೀನಿ. ಅದೇ ರೀತಿಯಾಗಿ ಇದು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ ಅಂತಂದ್ರೆ, ಇಲ್ಲ 10th ಪಾಸ್ ಆಗಿದ್ರೆ ಸಾಕು ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ITI ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದೆಲ್ಲದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತೈತಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭಾರತೀಯ ರೈಲ್ವೆ ಇಲಾಖೆಯಿಂದ 22,000 ಪೋಸ್ಟ್ಗಳು ಅಧಿಕ, ಅಂದರೆ 22,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ತದ. ಇಲ್ಲಿ ನೋಡ್ಬೋದು ನೀವು, ಇವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಡೇಟ್ ಚಾಲು ಆಗ್ತೈತಪ್ಪ ಅಂತಂದ್ರೆ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಇಲ್ಲಿ ನೋಡ್ಬೋದು 21/1/2026 ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗ್ತೈತಿ. ಇವಾಗ ನೋಟಿಫಿಕೇಶನ್ ಬಿಟ್ಟಾರ ಅಂದ್ರೆ ನೀವು ಅಲ್ಲಿವರೆಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದು ಎಲ್ಲ ರಿಕ್ವೈರ್ಡ್ ಹೇಳ್ತೀನಿ ನಾನು. 21ನೇ ತಾರೀಕಿನೊಳಗಾಗಿ ನೀವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳೋ ಅಂತೀರಿ. ಇವಾಗ ನೋಡ್ಬೋದು ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 20/2/2026 ಒಂದು ಲಾಸ್ಟ್ ಡೇಟ್ ಇರ್ತೈತಿ. ಅದೇ ರೀತಿಯಾಗಿ ಪೋಸ್ಟ್ಗಳು ಆಗಲೇ ತಿಳಿಸಿದ ಹಾಗೆ 22,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದೇ ರೀತಿ ಇವಾಗ ನೋಡ್ಬೋದು ನೆಕ್ಸ್ಟ್, ಅವಾಗಲೇ ಹೇಳಿದ ಹಾಗೆ RRB ಗ್ರೂಪ್ ಡಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು, ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಒನ್ ಬೈ ಒನ್ ತಿಳಿಸ್ಕೊತಾ ಹೋಗ್ತೀನಿ ನೋಡ್ರಿ. ಇವಾಗ ನೀವು 10th ಪಾಸ್ ಆಗಿದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕು, ಅಥವಾ ITI ಪಾಸ್ ಆಗಿದ್ರೆ ITI ಮಾರ್ಕ್ಸ್ ಕಾರ್ಡ್ ಬೇಕು. ಅದೇ ರೀತಿಯಾಗಿ ಮೇನ್ ಇಂಪಾರ್ಟೆಂಟ್ ಆಗಿ ಆಧಾರ್ ಕಾರ್ಡ್ ಬೇಕು ನಿಮ್ಮದು. ಅದೇ ರೀತಿಯಾಗಿ ಕಾಸ್ಟ್ ಇನ್ಕಮ್ ಇರಬೇಕು. ಕಾಸ್ಟ್ ಇನ್ಕಮ್ ತೆಗ್ಸಿದ್ರೆ ಓಕೆ, ಇಲ್ಲಪ್ಪ ಅಂತಂದ್ರೆ ತೆಗೆಸ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಡೊಮಿಸಿಯಲ್ ಸರ್ಟಿಫಿಕೇಟು, OBC ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಇವೆಲ್ಲ ಸರ್ಟಿಫಿಕೇಟ್ನ ನೀವು ತೆಗೆಸ್ಕೊಂಡು ಇಟ್ಕೊಳ್ಳಿ, ಅದು ಮುಂದೆ ಯೂಸ್ ಆಗ್ತೈತಿ. ಅದೇ ರೀತಿಯಾಗಿ ಇವಾಗ ನೋಡ್ಬೋದು ನೀವು ಬ್ಯಾಂಕ್ ಅಕೌಂಟ್ ಬೇಕಾಗ್ತೈತಿ. ಅದೇ ರೀತಿಯಾಗಿ ಫೋಟೋ ಮತ್ತು ಸಿಗ್ನೇಚರ್ ಬೇಕು. ಇದು JPG ಫಾರ್ಮ್ಯಾಟ್ದಲ್ಲಿ ಇರಬೇಕು. ಇದು ಯಾವ ರೀತಿ JPG ಫಾರ್ಮ್ಯಾಟ್ದಲ್ಲಿ ಎಷ್ಟು KB ಇರುತ್ತೆ ನಾನು ಮುಂದೆ ಹೇಳ್ಕೊತಾ ಹೋಗ್ತೀನಿ ಒನ್ ಬೈ ಒನ್. ಇವಾಗ ನೋಡ್ಬೋದು ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ದು ಮೇಲ್ ID ಮತ್ತು ಮೊಬೈಲ್ ನಂಬರ್ ಬೇಕಾಗ್ತದೆ. ಇವೆಲ್ಲವು ಅಪ್ಲಿಕೇಶನ್ RRB ಗ್ರೂಪ್ ಡಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾದಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಇವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆದಷ್ಟು ಬೇಗ ಅಂದರೆ 21ನೇ ತಾರೀಕಿಗೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಷ್ಟರೊಳಗಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ರಿ. ಇವಾಗ ನೋಡ್ಬೋದು ನೀವು ನೆಕ್ಸ್ಟ್ ಎಲಿಜಿಬಿಲಿಟಿ ಡೀಟೇಲ್ಸ್ ಏನೇನು ಬೇಕಪ್ಪ. ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ನಿಮ್ಮ ವಿದ್ಯಾರ್ಥಿ ಆಗಿರ್ಬೇಕಪ್ಪ ಅಂತಂದ್ರೆ 10th ಪಾಸ್ ಆಗಿದ್ರೆ, ಅವಾಗಲೇ ತಿಳಿಸಿದ ಹಾಗೆ 10th ಪಾಸ್ ಆಗಿದ್ರೆ ಸಾಕು, ಅಥವಾ ITI ಪಾಸ್ ಆಗಿದ್ರೆ ಸಾಕು, ನೀವು ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಇಲ್ಲಿ ನೋಡ್ಬೋದು ನೀವು 10th ಪಾಸ್ ಆರ್ ITI ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಗ್ರೂಪ್ ಡಿ ಪೋಸ್ಟ್. ಅದೇ ರೀತಿಯಾಗಿ ಇವಾಗ ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದ್ರೆ ನಿಮ್ಮದು ಲೆವೆಲ್ 1 ಸ್ಯಾಲ್ರಿ ಇರ್ತೈತಿ. ಇದೆಲ್ಲ ನೋಡ್ಕೋಬೋದು. ಸ್ಯಾಲ್ರಿ ಎಷ್ಟು ಇರುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ನೀವು ಎಷ್ಟು ಏಜ್ ಲಿಮಿಟ್ ಇರಬೇಕು, ಎಷ್ಟು ಏಜ್ ಆಗಿದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತೈತಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಮಿನಿಮಮ್ ಆಗಿ 18 ಇಯರ್ಸ್ ಆಗಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ನಿಮಗೆ. ಅದು ಈ ಆಸ್ ಪರ್ 1/1/2026 ಪ್ರಕಾರ ನೀವು 18 ವರ್ಷ ಆಗಿತ್ತು ಅಪ್ಪ ಅಂತಂದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತೈತಿ, ಇಲ್ಲಪ್ಪ ಅಂದ್ರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ನಿಮ್ದು ಏಜ್ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 38 ವರ್ಷದ ಕೆಳಗೆ ಇರಬೇಕು. 38 ವರ್ಷ ಆಗಿದ್ರು ನಡೀತೈತಿ, ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಈಗ ನೀವು 38ಗಿಂತ ನಂದು ಹೆಚ್ಚು ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮುಂದೆ ಹೇಳ್ತೀನಿ ನೋಡ್ರಿ ನೀವು. ಅದೇ ರೀತಿ ಏಜ್ ರಿಲ್ಯಾಕ್ಷನ್ ಅಂತ ಇರ್ತೈತಿ. ಏಜ್ ರಿಲ್ಯಾಕ್ಷನ್ ಯಾವ ಕಾಸ್ಟಿಗೆ ಎಷ್ಟು ಇರ್ತೈತಪ್ಪ ಅಂತಂದ್ರೆ ಈಗ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಒಂದನೇದಾಗಿ OBC ಕ್ಯಾಂಡಿಡೇಟ್ದವ್ರಿಗೆ ನೋಡ್ರಿ, OBC ಕ್ಯಾಂಡಿಡೇಟ್ದವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ OBC ಕ್ಯಾಂಡಿಡೇಟ್ದವ್ರಿಗೆ. ಅದೇ ರೀತಿಯಾಗಿ SC ST ಕ್ಯಾಂಡಿಡೇಟ್ದವ್ರಿಗೆ ಎಷ್ಟು ಏಜ್ ರಿಲ್ಯಾಕ್ಷನ್ ಇರ್ತೈತಿಯಪ್ಪ ಅಂತಂದ್ರೆ
SC ST ಕ್ಯಾಂಡಿಡೇಟ್ ನೋಡ್ಬೋದು ನೀವು ಇಲ್ಲೆಲ್ಲ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅದೇ ರೀತಿಯಾಗಿ PWD ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ನೀವು ನಿಮ್ಮ ಏಜ್ ಎಷ್ಟಿದೆಯಪ್ಪ ಅಂತ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಏಜ್ ರಿಲ್ಯಾಕ್ಷನ್ ಬಂತಪ್ಪ ಅಂತಂದ್ರೆ ಏಜ್ ರಿಲ್ಯಾಕ್ಷನ್ ಅಂತ ಹಾಕೊಂಡು ಎಷ್ಟು ಇಯರ್ ಇದೆ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ಇವಾಗ ನೀವು ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸಿಂಗ್ ಯಾವ ರೀತಿ ಇರ್ತೈತಿಯಪ್ಪ ಅಂತಂದ್ರೆ RRBದು ಇಲ್ಲಿ ಒನ್ ಬೈ ಒನ್ ಹೇಳ್ಕೊತಾ ಹೋಗ್ತೀನಿ ನೋಡ್ರಿ. ಇವಾಗ ಸೆಲೆಕ್ಷನ್ ವೆಲ್ ಬಿ ಬೇಸ್ಡ್ ಆನ್ ರಿಟರ್ನ್ ಎಕ್ಸಾಮ್ ಅಂತ ಇರ್ತೈತಿ. ಎಕ್ಸಾಮು ರಿಟರ್ನ್ ಎಕ್ಸಾಮ್ ಯಾವ ರೀತಿ ಇರ್ತೈತಪ್ಪ ಅಂದ್ರೆ MCQ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಅಂದ್ರೆ ಒಂದು ಕ್ವಶನ್ 4 ಆಪ್ಷನ್ ಇರ್ತೈತಿ, ಅದರಲ್ಲಿ ಯಾವ್ದು ಕರೆಕ್ಟ್ ಇರ್ತೋ ಅದಕ್ಕೆ ಸೆಲೆಕ್ಟ್ ಮಾಡಬೇಕು. ಈ ರೀತಿಯಾಗಿ ನಿಮ್ದು ಎಕ್ಸಾಮ್ ಇರ್ತೈತಿ. ಅದೇ ರೀತಿಯಾಗಿ ನೀವು ಎಕ್ಸಾಮ್ದಲ್ಲಿ ಪಾಸ್ ಆದ್ರಿಯಪ್ಪ ಅಂತಂದ್ರ ಮುಂದೇನಪ್ಪ ಅಂತಂದ್ರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವೆಲ್ ಗೋ ಫಾರ್ ಫಿಸಿಕಲ್ ಟೆಸ್ಟ್. ಅಂದ್ರೆ ನೀವು ಎಕ್ಸಾಮ್ದಲ್ಲಿ ಪಾಸ್ ಆಗಿ ಮತ್ತು ಎಕ್ಸಾಮ್ದಲ್ಲಿ ಪಾಸ್ ಆದ್ರಿಯಪ್ಪ ಅಂತಂದ್ರೆ ನೆಕ್ಸ್ಟ್ ಏನಿದೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಯಾವ ರೀತಿ ಇರ್ತೈತಿಯಪ್ಪ ಅಂತಂದ್ರ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು. ಮೇಲ್ ಕ್ಯಾಂಡಿಡೇಟ್ಸ್ ದವರಿಗೆ 35 kg ಭಾರ ಉಳ್ಳಂಥದ್ದು 100 ಮೀಟರ್ ಹೋಗ್ಬೇಕಾಗತ್ತ. ಅದು ಎಷ್ಟು ನಿಮಿಷದಲ್ಲಿ? 2 ನಿಮಿಷದಲ್ಲಿ ಹೋಗ್ಬೇಕಾಗತ್ತ. 35 kg ಹೊತ್ಕೊಂಡು 100 ಮೀಟರ್ನ 2 ನಿಮಿಷದಲ್ಲಿ ಹೋಗ್ಬೇಕು. ಅದೇ ರೀತಿಯಾಗಿ ಮೇಲ್ ಕ್ಯಾಂಡಿಡೇಟ್ಸ್ ದವರು ರನ್ನಿಂಗ್ ನೋಡೋದಾದ್ರಪ್ಪ ಅಂತಂದ್ರ 1 ಕಿಲೋಮೀಟರ್ನ ನೀವು 4.15 ನಿಮಿಷದಲ್ಲಿ ಓಡ್ಬೇಕಾಗತ್ತೆ. ಅಂದ್ರೆ 1 ಕಿಲೋಮೀಟರ್ನ 4.15 ಮಿನಿಟ್ದಲ್ಲಿ ಓಡ್ಬೇಕಾಗತ್ತೆ. ಇದೆಲ್ಲ ಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಆದ್ರಪ್ಪ ಅಂತಂದ್ರೆ ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ ಯಾವ ರೀತಿ ಇರ್ತೈತಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಫಿಮೇಲ್ ಕ್ಯಾಂಡಿಡೇಟ್ಸ್ ದವರಿಗೆ 20 kgನ ಹೊತ್ಕೊಂಡು 100 ಮೀಟರ್ನ 2 ನಿಮಿಷದಲ್ಲಿ ಓಡ್ಬೇಕಾಗತ್ತ. ಮೇಲ್ದವರಿಗೆ ಮತ್ತು ಫಿಮೇಲ್ದವ್ರಿಗೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ 35 kg ತೊಗೊಂಡು ಓಡಿದ್ರೆ ಮೇಲ್ದವರು, ಫಿಮೇಲ್ದವರು 20 kgನ ತೊಗೊಂಡು ಓಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಫಿಮೇಲ್ ಕ್ಯಾಂಡಿಡೇಟ್ದವ್ರಿಗೆ ರನ್ನಿಂಗ್ದಲ್ಲಿ ಬಂದ್ರಪ್ಪ ಅಂತಂದ್ರೆ 1 ಕಿಲೋಮೀಟರ್ನ 5.40 ನಿಮಿಷದಲ್ಲಿ ಓಡಬೇಕಾಗತ್ತೆ. ಅಂದ್ರೆ 1 ಕಿಲೋಮೀಟರ್ ನೀವು 5.40 ನಿಮಿಷದಲ್ಲಿ ಓಡಬೇಕಾಗತ್ತೆ. ಇದೆಲ್ಲವು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದಪ್ಪ ಅಂತ ತಿಳ್ಕೊಂಡ್ರಾಯ್ತು. ಈಗ ನೋಡ್ಬೋದು ನೀವು ಮೇಲಿಗೆ ಮತ್ತು ಫಿಮೇಲಿಗೆ ಯಾವ ರೀತಿ ಚೇಂಜಸ್ ಇರುತ್ತಂತ ಅದೆಲ್ಲ ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು. ಇವಾಗ ನಿಮ್ ಸಿಲೆಬಸ್ ಪ್ರೊಸೆಸಿಂಗ್ ಯಾವ ರೀತಿ ಇರ್ತೈತಿ, ಸಿಲೆಬಸ್ ಏನ್ ಇರ್ತೈತಿ ಅಪ್ಪ ಅಂತಂದ್ರ ಇಲ್ಲಿ ತೋರಿಸ್ಕೊತ ಹೋಗ್ತೀನಿ ನೋಡ್ರಿ. ಸಿಲೆಬಸ್ ಅವಾಗ್ಲೇ ಹೇಳಿದ ಹಾಗೆ 100 MCQs ಇರ್ತಾವ, 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸಿಗೆ ಇರ್ತೈತಿ ಕ್ವಶನ್ ಪೇಪರ್. ಇದನ್ನ ಎಷ್ಟು ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ 19 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕಾಗತ್ತೆ ಈ ಕ್ವಶನ್ ಪೇಪರ್ನ. ಅದೇ ರೀತಿಯಾಗಿ ನೋಡ್ಬೋದು ನೀವು ಯಾವ ಕ್ವಶನ್ ಎಷ್ಟೆಷ್ಟು ಇರ್ತಾವಪ್ಪ ಅಂತಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಒನ್ ಬೈ ಒನ್ ತೋರಿಸ್ಕೊತ ಹೋಗ್ತೀನಿ ನಿಮ್ಗೆ. ಇವಾಗ ಫಸ್ಟ್ ಒನ್ ಜನರಲ್ ಸೈನ್ಸ್ದು 25 ಕ್ವಶನ್ಸ್ ಇರ್ತಾವೆ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ದು 25 ಕ್ವಶನ್ಸ್ ಇರ್ತಾವೆ. ಅದೇ ರೀತಿಯಾಗಿ ರೀಸನಿಂಗ್ದು 30 ಕ್ವಶನ್ಸ್ ಇರ್ತಾವೆ. ಅದೇ ಮತ್ತು GK ಮತ್ತು CAದು 20 ಕ್ವಶನ್ಸ್ ಇರ್ತಾವೆ. ಇವೆಲ್ಲ ಸೇರಿ ಎಷ್ಟು 100 ಕ್ವಶನ್ಸ್ ಇರ್ತಾವೆ. ಅದು 100 ಮಾರ್ಕ್ಸಿಗೆ ಇರ್ತೈತಿ. 100 ಮಾರ್ಕ್ಸು 100 ಕ್ವಶನ್ಸು 19 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕಾಗತ್ತೆ ನೀವು. ಇದೆಲ್ಲ ನೀವು ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಅದನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಿದ್ದಾಯ್ತು. ಇವಾಗ ನೀವು ನೆಕ್ಸ್ಟ್ ನೋಡ್ಬೋದು. ನೀವು ಅಪ್ಲಿಕೇಶನ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಜನರಲ್ದವ್ರಿಗೆ, OBC EWS ದವರಿಗೆ ಏನು ಇರ್ತೈತಿಪ್ಪ ಅಂತಂದ್ರೆ 500 ರೂಪಾಯಿ ಫೀಸಲ್ಲಿ 400 ರೂಪಾಯಿ ಒಳ್ಳೆ ರಿಫಂಡ್ ಆಗ್ತೈತಿ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿದ ನಂತರ. ಅದೇ ರೀತಿಯಾಗಿ SC ST ಕ್ಯಾಂಡಿಡೇಟ್ದವರಿಗೆ 250 ರೂಪಾಯಿದಲ್ಲಿ 250 ರೂಪಾಯಿನೂ ರಿಫಂಡ್ ಆಗ್ತೈತಿ. ಫಿಮೇಲ್ ಮತ್ತು ಟ್ರಾನ್ಸ್ಫರ್ ಜನರೇಟ್ಸ್ಗಳಿಗೆ 250 ರೂಪಾಯಿ ಆಗ್ತೈತಿ. ಅದು ಕೂಡ 250 ರೂಪಾಯಿನೂ ನಿಮ್ಗೆ ಒಳ್ಳೆ ಪೂರ್ತಿ ರಿಫಂಡ್ ಆಗ್ತೈತಿ ಎಕ್ಸಾಮ್ಗೆ ಅಟೆಂಡ್ ಆಗಿದ ನಂತರ. ಅದೇ ರೀತಿ ಇದಿಷ್ಟು ಎಲ್ಲವೂ ಅದೇ ರೀತಿಯಾಗಿ ನೀವು ಇವಾಗ ಆಗಲೇ ಹೇಳಿದ ಹಾಗೇನೆ 500 ರೂಪಾಯಿನೂ ನಿಮ್ಗೆ ಎಕ್ಸಾಮ್ಗೆ ಅಟೆಂಡ್ ಆದ್ರಿಯಪ್ಪ ಅಂತಂದ್ರೆ 400 ರೂಪಾಯಿ ರಿಫಂಡ್ ಆಗ್ತೈತಿ ಜನರಲ್, OBC EWS ದವರಿಗೆ. ಅದೇ ರೀತಿಯಾಗಿ SC ST ಕ್ಯಾಂಡಿಡೇಟ್ದವರಿಗೆ 250 ರೂಪಾಯಿದಲ್ಲಿ 250 ರೂಪಾಯಿನೂ ರಿಫಂಡ್ ಆಗ್ತೈತಿ. ಅದೇ ರೀತಿ ಫಿಮೇಲ್ ಆಲ್ ಕ್ಯಾಂಡಿಡೇಟ್ದವ್ರಿಗೂ 250 ರೂಪಾಯಿ ಒಳ್ಳೆ ರಿಫಂಡ್ ಆಗ್ತೈತಿ. ಅಂದರೆ ನೀವು ಎಕ್ಸಾಮ್ಗೆ ಅಟೆಂಡ್ ಆದ್ರಿ ಅಂತ ಮಾತ್ರ 250 ರೂಪಾಯಿನೂ ರಿಫಂಡ್ ಆಗ್ತೈತಿ. SC ST ಕ್ಯಾಂಡಿಡೇಟ್ಸ್ ಅಂತೂ ಫಿಮೇಲ್ ಕ್ಯಾಂಡಿಡೇಟ್ ಟ್ರಾನ್ಸ್ಫರ್ ಜನರಿಗೆ 250 ರೂಪಾಯಿನೂ ರಿಫಂಡ್ ಆಗ್ತೈತಿ. ಇದಿಷ್ಟು ಎಲ್ಲವೂ RRB ಗ್ರೂಪ್ ಡಿ ಹುದ್ದೆಗೆ ಸಲ್ಲಿಸಬೇಕಾದಂಥ ಸಿಲೆಬಸ್ಸು, ಸೆಲೆಕ್ಷನ್ ಪ್ರೊಸೆಸಿಂಗ್ ಏನಿರ್ತೈತಿ, ಅದೇ ರೀತಿ ಏಜ್ ರಿಲ್ಯಾಕ್ಷನ್ ಏನಿರ್ತೈತಿ, ಅದೇ ರೀತಿ LBD ಡೀಟೇಲ್ಸ್ ಏನು, ಸ್ಯಾಲರಿ ಡೀಟೇಲ್ಸ್ ಏನು, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿರಾಯ್ತು. ಇವಾಗ ನಿಮ್ಮದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತೆ ಅಂತಲೂ ಹೇಳಿದ್ದೀನಿ. 21/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಅಷ್ಟರೊಳಗಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ರಿ.
ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಯಾಕಪ್ಪ ಅಂತಂದ್ರೆ ನಾ ಯಾವುದೇ ರೀತಿ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಜಲ್ದಿ ಬರ್ತೈತಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.